ನಿರ್ಣಾಯಕರು ಮುಸ್ಲಿಂ ಮತಗಳು ಮತ್ತು ತಿಗಳರು ಅಂತ ಹೇಳ್ತೀರಾ? ಯಾಕಂದ್ರೆ ಹೇಳಿದಲ್ಲ, ಮುಸ್ಲಿಂ ಒಂಥರ ಮೆಜಿಷಿಯನ್ಸ್ ತರ, ಎಸ್, ಅಲ್ಲಿ ಡಿವೈಡ್ ಆಗೋ ತರ ಪಾಸಿಬಿಲಿಟಿನೇ ಇಲ್ಲ, ಸಾಧ್ಯನೇ ಇಲ್ಲ. ಕರೆಕ್ಟ್. ಬೇರೆ ಯಾವುದೇ ಕಮ್ಯುನಿಟಿ ನೀವು ತಗೊಂಡ್ರು ಅವ್ರು ಡಿವೈಡ್ ಮಾಡ್ತಾರೆ ಒಟ್ಟು. ಇಲ್ಲ ಅದು ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಒಕ್ಕಲಿಗರೇ ಅಲ್ವಾ, ಅವರು ಡಿವೈಡ್ ಮಾಡ್ತಾರೆ. ಇಬ್ರು ಕ್ಯಾಂಡಿಡೇಟ್ ಬಂದ್ರೆ, ಬಟ್ ನೀವು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ರು, ಇಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಆದ್ರೂ ಅವ್ರು ಒಂದೇನೆ ಮಾಡ್ತಾರೆ. ಇವಾಗ ಬಿಜೆಪಿಗೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿ ನೀವು ಕಾಂಗ್ರೆಸ್ಗೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ರೆ, ಅವ್ರಿಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಇದ್ರು ಅವ್ರ ಟೋಟಲ್ ಫೇವರಿಸಮ್ ಬಂದು ಕಾಂಗ್ರೆಸ್ ಇರುತ್ತೆ ಯಾವಾಗ್ಲೂ. ಇದು ಬೇಸಿಕ್ ಕಾಮನ್ ಆಗಿ ನೀವು ತಗೊಬಹುದು, ನೀವು ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಹೋಗ್ಲಿ ಇಂಡಿಯಾ ಫುಲ್ ಆಗಿ. ಆಮೇಲೆ ಇನ್ನೊಂದೇನಂದ್ರೆ ಈ ಕೋಲ್ಡ್ ವಾರ್ ನಡೀತಾ ಇದೆ ಈ ಎರಡು ಕಾನ್ಸ್ಟಿಟ್ಯೂನ್ಸಿಲಿ, ಅಂದ್ರೆ ಎರಡು ಪಾರ್ಟಿಗಳಲ್ಲಿ. ಇವು ಕಾಂಗ್ರೆಸ್ ಅಲ್ಲಿ ತಗೊಂಡ್ರು ಅವ್ರಿಗೆ ಇಂಟರ್ನಲ್ ಜಗಳ ಇದೆ, ನನ್ಗೆ ಅವನಂದ್ರೆ ಆಗಲ್ಲ, ಅವ್ನು ನಾನಂದ್ರೆ ಆಗಲ್ಲ. ಇವಾಗ ಬಿಜೆಪಿಯಲ್ಲಿ ಶುರುವಾಗಿದೆ, ಇವಾಗ ಯತ್ನಾಳ್ ನೋಡ್ಬೋದು, ಈ ತರ ನೋಡ್ಬೋದು. ಈ ತರ ಈ ಪಾರ್ಟಿ ಅಲಯನ್ಸ್ ಮರ್ಜ್ ಆದಾಗ ಜಾಸ್ತಿ ಇರುತ್ತೆ. ಇವಾಗ ಟಿಕೆಟ್ ಕೊಡ್ದಿರಾ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಸೊ ಯಾವಾಗ ಈ ಕೋಲ್ಡ್ ವಾರ್ ಜಾಸ್ತಿ ಇರುತ್ತೆ, ಕಾರ್ಯಕರ್ತರಲ್ಲಿ ಸಿಂಗಲ್ ಅಭಿಪ್ರಾಯ ಅಲ್ಲ, ಅವರು ಆ ಕಡೆ ಈ ಕಡೆ ಡಿವೈಡ್ ಮಾಡೋ ಮತಗಳು ಜಾಸ್ತಿ ಇರುತ್ತೆ. ಸೊ ಅದು ಒಂದಿರೋದ್ರಿಂದ JDS ಬಿಜೆಪಿ ಇಷ್ಟು ದಿನ ಫೈಟ್ ಮಾಡ್ಬಿಟ್ಟು ನೀವು ಒಂದ್ ತಿಂಗಳಿಗೆ ಮಾತ್ರ ಒಂದಾಗ್ಬಿಡಿ ಅಂದ್ರೆ ಅದು ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಮೇಲೆ ಒಂದಾಗಿರ್ಬೋದು, ಕುಮಾರಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಅವರು ಒಂದಾಗಿರ್ಬೋದು, ನೀವು ಬೆಳಿಗ್ಗೆ ಎದ್ರೆ ನೀವು ಅವ್ರನ್ನೇ ನೋಡ್ತಾ ಇದ್ರಿ. ಒಂದು 30 ವರ್ಷದಿಂದ ನಿಮ್ಗೆ ಎದುರಾಳಿ ಬಂದು ಯೋಗೇಶ್ವರೇ, ಈ ಕಡೆ ಕುಮಾರಸ್ವಾಮಿನೇ. ನೀವು MP ಎಲೆಕ್ಷನ್ ಮಾತ್ರ ನಾವು ಇಬ್ರು ಜೊತೆಯಾಗಿ ಓಟ್ ಹಾಕ್ತೀರಿ ಅಂದ್ರೆ ಅವರಲ್ಲಿ ಕಾರ್ಯಕರ್ತರು ಒಂದಾಗಲ್ಲ, ಅವ್ರ ಪ್ರತಿಷ್ಠೆಯ ಕಣ ಆಗುತ್ತೆ. ನಾವ್ ಇಷ್ಟ ದಿನ ಅವ್ನು ಮಾತಾಡ್ತಾ ಇಲ್ಲ, ಅವ್ನು ನನ್ನ ಮಾತಾಡ್ತಾ ಇರಲಿಲ್ಲ, ನಾವ್ ಇಬ್ರು ಜುಜ್ಜಾಜುಜ್ಜಿಯಾಗಿ ಕೆಲಸ ಮಾಡ್ತಾ ಇದ್ರಿ ಊರಲ್ಲಿ, ಇವಾಗ ಇಬ್ರು ಒಂದಾಗಿ ಅಂದ್ರೆ ಸೊ ಅಲ್ಲಿ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ ಅಲ್ಲಿ, ವಿಲೇಜ್ ಲೆವೆಲ್ ಅಲ್ಲಿ, ಬೂತ್ ಲೆವೆಲ್ ಅಲ್ಲಿ, ಪಂಚಾಯತ್ ಲೆವೆಲ್ ಅಲ್ಲಿ ಕಾರ್ಯಕರ್ತರು ಒಗ್ಗೂಡೋದು ತುಂಬಾ ಕಷ್ಟ ಇದೆ. ಅದು ಒಂದು JDSಗೆ ಹೊಡೆತ ಕೊಡ್ಬೋದು. ಇನ್ನೊಂದೇನಂದ್ರೆ ತಿಗಳರು ಅವರೊಂದು ಮೇಜರ್ ಫ್ಯಾಕ್ಟ್ ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಬಂದು ಕುರುಬರು, ಅವ್ರು ಸಿದ್ದರಾಮಯ್ಯ ಇರೋದ್ರಿಂದ, ಅವರೇ CM ಆಗಿರೋದ್ರಿಂದ, ಆಮೇಲೆ ಇವಾಗ ಮೂಡ ಅದು ಇದು ಬಂದಿರೋದ್ರಿಂದ ಸ್ವಲ್ಪ ಸಿಂಪತಿನೂ ಕ್ರಿಯೇಟ್ ಆಗಿದೆ, ಸ್ವಲ್ಪ ವ್ಯರಿಕ್ತತೆ ಇದಾಗಿದೆ. ಆಮೇಲೆ ರೇಷನ್ ಕಾರ್ಡ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರಲ್ಲಿ ಒಂದಷ್ಟು ನನ್ಗೆ ಗೊತ್ತಿರೋರು ಒಬ್ರು ಹೇಳ್ತೀನಿ, ಅವರೊಬ್ರು ಟೀಚರು ಇಷ್ಟು ದಿನ ಅವ್ರು ಗೌರ್ಮೆಂಟ್ ಎಂಪ್ಲಾಯ್, ಮತದಾನ ಆಗೋಗಿತ್ತು, ರೇಷನ್ ಕಾರ್ಡ್ ವಿಚಾರ ಮುನ್ನೆಲೆಗೆ ಬರೋ ಅಷ್ಟರಲ್ಲಿ ಅದು ಅಲ್ಲಿಗೆಲ್ಲೋ ಸೆಟ್ ಆಗಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರಬಹುದು. ಅದಾದ ನಂತರ ದೇವೇಗೌಡರ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದು ಕೂಡ ಎಫೆಕ್ಟ್ ಆಗಿರಬಹುದು. ಅದಾದ ನಂತರ CP ಯೋಗೇಶ್ವರ್ ವಿಚಾರಕ್ಕೆ ಬರೋದಾದರೆ, CP ಯೋಗೇಶ್ವರ್ ಎಲ್ಲೋ ಒಂದು ಕಡೆ BJP ಅನ್ನೋದೇ ಇರಲಿಲ್ಲ, ಹೇಳ ಹೆಸರಿಲ್ಲದಂಥ ಒಂದು ಕ್ಷೇತ್ರದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂಥ ನಾಯಕ ಏಕಾಏಕಿಯಾಗಿ ಕಾಂಗ್ರೆಸ್ಸಿಗೆ ಬರ್ತಾರೆ. ಅವರ ಕಾರ್ಯಕರ್ತರು ಎಲ್ಲೊಂದು ಕಡೆ BJPಯನ್ನ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿರಬಹುದಾ ನಿಮ್ಮ ಪ್ರಕಾರ? ನೀವು ಹೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ಗೂ ಪ್ಲಸ್ ಅಂತಾನೆ ತಗೊಬಹುದು, JDSಗೂ ಪ್ಲಸ್ ಅಂತಾನೆ ತಗೋಬಹುದು. ಲಾಸ್ಟ್ ಬಂದು ಬಿಜೆಪಿಗೆ ನೀವು ಸಿಂಗಲ್ ಪಾರ್ಟಿಯಾಗಿ ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಯಾವತ್ತು ಬಿಜೆಪಿಗೆ ಬರುತ್ತೆ ಚನ್ನಪಟ್ಟಣದಲ್ಲಿ. ಯಾಕಂದ್ರೆ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ನ ಕಳ್ಕೊಂಡ್ರು. ಒಂದು ಅವರು ಅಲ್ಲಿ ಇನ್ನೆಲ್ಲೂ ಬೇಸಿರಲಿಲ್ಲ. ಮೈಸೂರು ಕರ್ನಾಟಕ ಭಾಗದಲ್ಲಿ BJP ಅಂದ್ರೆ ಅದು ಚನ್ನಪಟ್ಟಣ ಯೋಗೇಶ್ವರ ಏನೋ ಒಂದು ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ಅವರು ನೀವು ಯಡಿಯೂರಪ್ಪ ಅವ್ರು CM ಆದಾಗೂ ಅವರು ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ರು. ನೀವು ಇವಾಗ BJP ಬಿಟ್ಟೋಗಿರೋದ್ರಿಂದ, ಆಮೇಲೆ DK ಶಿವಕುಮಾರ್ ಸಪೋರ್ಟ್ ಸಿಕ್ಕಿರೋದ್ರಿಂದ ಸ್ವಲ್ಪ ಫೇವರಿಸಮ್ ಆಗ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.